ಇದೊಂದು ಗಂಡಸು ಹೋದ್ರೆ ಹೋದ ಕಡೆನೆ ಬಂದ್ರೆ ಬಂದ ಕಡೆನೆ ಅಷ್ಟು ರೀತಿ ಹೇಳಿನಿ. ಅರೆ ಇವ್ರ ಗಂಡ ಹೆಂಡತಿ ಹುಡುಗರು ಮನೆಗೆ ಬರೋರೊಳಗೆ ಬೊಲ್ಲಿ ಅಂತ ಏನು ಅಲ್ಲೇ ಪಂಚಾಯತ್ಗೆ ಹೊಡಿತಾ ನಿಂತ್ಕೊಂಡ್ರೆ ಎಂತದ. ಈಗ ಬಂದ್ರೆ ಮತ್ತು ಗುಮಾನಿ ಬಂದು ಹೋಗ್ತದೆ ಹಿಂಗೆ ಏನೋ ಮಾಡೀನಿ ಅಂತ. ಪಾಪಣ್ಣಾರು ಏನು ಹೇಳಲ್ಲ, ಸಾರ್ದೊಂದೇ ಯಾಕೆ ಆ ಥರ ಮಾಡ್ತದೋ ಏನೋ ಅಷ್ಟು ರೀತಿ ಹೇಳ್ತೀನಿ. ಹಂಗೆ ಇದು ಮಾಡಬಾರ್ದು, ಬಾರಿ ಒಂದು ಕಷ್ಟ ಸುಖ ಇದು ಮಾಡ್ಕೊಳ್ಳ ಆತ್ಕೋಬೇಕು ಅಂತ ಇಲ್ಲ, ಕೇಳಲ್ಲ. ಅದ್ರ ಹಠನೇ ಅದಕ್ಕೆ ಅಂತ ಮಾಡ್ಕೊಂಡ್ಲಿ. ಗಂಡ್ಸ ಹಂಗಾರೆ ಬಂದ್ರಿ ಏನಾಗ್ತಿತ್ತು ಮನೆಗೆ, ಏನೆಷ್ಟೊತ್ತು ಬೇಕು ನೋಡೋಣ. ಅಲ್ಲಿಗೆ ಹೋಗೋದು ಕೊಡೋದು ಬರೋದು. ಹಾಂ, ಎಂತ ಪಾರತಕ್ಕ ಕೇಳ್ತಿದ್ದೀರ? ಎಂತ ಇಲ್ಲ, ಪ್ರೇಮಗೆ ಹುಷಾರಿಲ್ಲಲ್ರಿ, ಎದ್ದೆಂತ ಮಾಡ್ಕೊಳಕ್ಕಾಗಲ್ಲಲ್ಲ. ಒಂದು ಸ್ವಲ್ಪ ಮೆಣಸಾರು ಇದನ್ನು ಮಾಡಿ ಕೊಟ್ಟು ಕಳಿಸ್ತೇನೆ ನಮ್ಮನೆ ಗೌಡ್ರ ಹತ್ರ. ಅದು ಸೀತ್ನು ಹೇಳಿತ್ತು ಎಲ್ಲ ನಮ್ಮ ಮನೇಲಿ ಅನುಕೂಲದಾಗ ಮಾಡಿಕೊಡೋಣ ಅಂತ. ನಮ್ಮ ಸಾರ್ದಿದ್ದಾಗ ಒಂಥರ ಇದು ಮಾಡ್ತದೆ ಮಾರ, ಕೊಡೋದು ಕೊಡ್ತದೆ, ಬಾಯಲ್ಲಿ ಮಾತಾಡೋದು ಬಿಡಲ್ಲ. ಅಯ್ಯೋ ಹಂಗೆ ಹಿಂಗೆ ಅಂತ ಎಂತಕ್ಕೆ ಬೇಕಾರಾಗಳೆ ಅಂತ ಗಂಡ ಹೆಂಡತಿ ಎಲ್ಲ ಗಣಪತಿ ನೋಡೋಕೆ ಹೋಗ್ಯಾರೆ. ಮತ್ತೆ ಅಂತ ಭಾಳ ದೊಡ್ಡ ಫಂಕ್ಷನ್ ಅಂತಪ್ಪ. ಹಂಗಾಗಿ ಅವ್ರು ಬರೋರೊಳಗೆ ಗೌಡ್ರ ಹತ್ರ ಒಂಚೂರು ಕೊಟ್ಟು ಕಳ್ಸೋಣ ಅಂತ ಕೊಟ್ಟು ಕಳ್ಸೀನಿ. ಕೊಟ್ಟು ಕಳ್ಸಿ ಸುಮಾರು ಹೊತ್ತಾತ್ರಿ. ಈ ಮನ್ಸೆ ಏನು ಯಾರ ಹತ್ರ ಪಂಚಾಯತ್ಗೆ ಹೊಡಿತಾ ನಿಂತಿದ್ದ ಎಂತದ ಸೂಕ್ಷ್ಮನ್ ಹೇಳಿನಿ. ಪಾಪಣ್ಣಗೆ ಸಾರದಿಗೆ ಗೊತ್ತಾಗಂಗಿಲ್ಲ ಅಂತ ಕೆಪ್ಪ ಕಿವಿಗೆ ಅಂತ ಕೇಂಡದ ಬಿಟ್ಟದ. ಇಷ್ಟೊತ್ತಾದ್ರೂ ಪತ್ತಿಕ್ಕಿಲ್ಲ ನೋಡಿ. ಓ ಬಂದ್ರು ಸಾಕು ದೇವ್ರೆ, ಪುಣ್ಯಾತ್ಮ ಕುಳ್ಸಿದ್ಕೊಂಡು ಜೀವ ಹಿಡಿದ್ರು. ಸಾಕು, ಈಗ ನಾಳೆ ಬೆಳಿಗ್ಗೆ ಸೀಟ್ ಕೊಡ್ತದೇನೋ. ಇಲ್ಲಿ ಹುಡುಗ ಇನ್ನೊಂದು 2 ದಿವಸಕ್ಕೆ ಅಂತಾರೆ ಮಾಡಿಸ್ಕಿ ಬರ್ತೀನಿ ಅಂತಿದ್ದ. ನಾಳೆ ತಿಂಡಿಗೇನು ಕೊಯ್ಯ ಅಂತದೇನೋ ನೋಡೋಣ. ಸೀತನ ಹತ್ರ ಕೇಳ್ಕಿತೀನಿ. ಹೋಗಿ ಕೊಟ್ಟು ಬಂದಿದ್ದೊಂದು ಒಳ್ಳೇದಾಯ್ತು. ಇಲ್ಲೆಂತ ದಿಕ್ಕಸ್ತಾನಿದ್ದಾರಂತೇನೆ ಮನೆಗೆ ಬರೋದು ಬಿಟ್ಟ. ಹಬ್ಬನ ಆಗಪ್ಪ, ಇಲ್ಲಿ ಏನಾದರೂ ಗೊತ್ತಾಗಲ್ಲ. ದಿಗ್ಗೊಟ್ಟೆ ಇದ್ದಿದ್ರೆ ಇಲ್ಲೆಲ್ಲ ಬಂದು ಸಮ ಮಾಡಿ ಹೋಗ್ತಿತ್ತು. ಕತ್ಲೆ ಸಮ ಕಾಣೋದು ಇಲ್ಲ. ಓಹೋ, ಏನು ದೊಡ್ಡ ಉಡುವೆ ಬಿದ್ದೋದಂಗಾಗಿದೆ. ನೀರು ಅಲ್ಲಿ ಕಟ್ಗಿತ್ತು ಅಂತ ಕಾಣ್ತದೆ. ತಿರ್ಸ್ಬಿಡ್ತಿತ್ತು ಅದು. ಇವ ಎಲ್ಲಿ ಬಾಕಿದ್ದೆ ಅಂತಾರಾಗಿದ್ರೆ ಗೊತ್ತಾಗ್ತಿತ್ತು. ಇವನಿಗೆ ಕಾನೂನು ಮಾಡೋದೇ ಸೈ. ನೋಡ್ಬೇಕು ನಾಳೆ ಬೆಳಿಗ್ಗೆ ನಾನಾರು ಮಾಡಿದ್ರೆ ಆತಿತ್ತು. ಈಗ ಗಟ್ಟಿ ಇದ್ದಿದ್ರೆ ಹಿಂಗಾಗಕ್ಕೆ ಬಿಡ್ತಿರ್ಲ. ಈಗ ಎಂತ ಅಲ್ಲೆಂತ ದಿಕ್ಕರ್ಸ್ತಾ ನಿಂತಿದ್ರೆ ಪ್ರೇಮ್ ಹೆಂಗದೆ? ಇದ ಹೇಳಿದ್ರ ಇದು ಎಂತೆಂತ ಇದು ಮಾಡ್ಬೇಕು ಅಂತ ಕಡಿಕೆ ಎಲ್ಲ ಒಟ್ಟಾರಸಿ ಕಲ್ಸಿ ತಿಂತದ ಎಂತದ. ನಾ ನಿಮ್ಮ ಹತ್ರ ಹೇಳಿ ಕಳಿಸ್ಬೇಕು ಅಂತ ಮಾಡೀನಿ, ಮತ್ತೆ ಹೋಗ್ಯದೆ. ಚಟ್ನಿ ಪುಡಿ ಎಷ್ಟು ದಿವಸ ಬೇಕಾದ್ರೆ ಇಟ್ಕೋಬೋದಿತ್ತು. ಗನ ಕಾಳ್ಮೆಣ್ಸಾಗಿ ಮಾಡಿಟ್ಟಿದ್ದೆ. ಅಲ್ಲ ಎಲ್ಲ ಪರ್ಸ್ನೆ ಒಂದೇ ಸತಿ ಕೇಂದ್ರ ನಾನಾರು ಎಂತ ಮಾಡದೆ? ಒಲ್ಲೆ ಅಂತ ದಿಕ್ಕೋರ್ಸ್ತಾನೆ ಇದ್ದಿದ್ರೆ ಅಂತೀಯ, ಪ್ರೇಮ್ ಹೆಂಗದೆ ಅಂತೀಯ, ಚಟ್ನಿ ಪುಡಿ ಅಂತ ಮಾಡಿದ್ರೆ ಅಂತೀಯ. ಆರತಿ ಅಲ್ಲಿ ಬತ್ತಾ ಇದ್ನಲ್ಲ, ಅದಾಗಿದ್ರೆ ಗನಾಗ ನೀರು ತೀರ್ಸಿಬಿಡ್ತಿತ್ತು, ಕೊರ್ಕೊ ಹೊತ್ತಿರ್ಲ. ನೋಡಲ್ಲಿ ಆ ತೆಂಗಿನ ಸೊಸೆ ಬುಡದಲ್ಲಿ ಆಚೆಗೊಲ್ಲೆ ಅಂತ ಕೊಲ್ಲ ಆಡು ಕೂತ ಎಂತದ ಪೂರ್ತಿ ನೀರು ಇತ್ಲ ಕೊರ್ಕೊ ಹೋಗ್ಯದೆ. ಬಂದು ನೋಡಿದ್ರೆ ಎಷ್ಟು ಹೊಟ್ಟೆ ಹೊರ್ಕೋಬೇಕ. ಇನ್ನು ಒಬ್ಬ ನಾಗಪ್ಪ ಬಡ್ಡಿ ಹೋರಿ ಕಂಡ್ರು ಕಾಣ್ದಿದ್ದಾರಂಗೆ ಹೋತಾನೆ. ಅದನ್ನೇ ಹೇಳ್ತಾ ಇದ್ದೆ. ಆತ ಏನು ಮಳ್ಗಲ್ ಇನ್ನು ಹಿಡ್ಕೊ ಕೂತ್ಕೊಳಲ್ಲ. ಅದು ಹೆಂಗಾರ ಆಮೇಲೆ ಸಮ್ ಮಾಡ್ಕಿತದೆ. ಆದ್ರೆ ಅತ್ತೆ ಬೇಡ. ಈಗ ಎಂತ ಪ್ರೇಮಗೆ ಹೆಂಗೆ ಅಂತ ಹೇಳಿ ಬಂದ್ರ? ಇಲ್ಲೇ ಅದು ಒಳ ಮೂಲ್ಕೊಂಡಿತ್ತು. ನಾನು ಅಲ್ಲೆಲ್ಲ ಹೋಗಿ ಅಂತ ಮಾತಾಡ್ತಾ ಕುತ್ಕೊಳೋದ ಅಂತ ಹೇಳಕ್ ಹೋಗ್ಲ. ನಾಗಪ್ಪ ಹೇಳಿ ಕೂತಿದ್ದ, ಅವನ ಕೈಲಿ ಹೇಳ್ದೆ ಮೆಣಸಿನ ಸಾರಂತೆ ಮತ್ತು ನೀನು ಹೇಳ್ತಿ ಅಂತೆಂಥದ್ದು ಹೇಳಿತ್ತಂತೆ, ಎಲ್ಲ ಮಾಡಿಕೊಟ್ಟದಂತೆ ಅಂತ ಹೇಳಿದೆ. ಹ್ಞೂ ಅಂತ ತಗೊಂಡಾಗ ಚೀಲ ಒಳಗಿಟ್ಟ. ಮತ್ತು ಪಾತ್ರೆ ಗೀತ್ರೆ ವಾಪಸ್ ಕೊಡ್ಬೇಕು ಅನ್ನೋ ಅದು ಏನು ಕೇಳಲ್ಲ. ನಾನು ಮತ್ತೆ ಕೇಳಕ್ಕೆ ಹೋಗ್ಲ. ಏನಾರು ಹೊಡಿಬಡ್ಸ್ಕೆ ಅಂತ ಸುಮ್ಮನೆ ಹತ್ಕೊಂಡು ಬೊತ್ತ ಹಾಕಿಂಡೆ. ಅದೇ ಮೇಲೆ ಮಾತಿಗೆ ಜನ ಏನು ಬರ್ಗಲ್ಲ.
ಹಾದಿ ಬದಿ ಮನೆ ಎಂತಕ್ಕೆ ಹೋಗಿದ್ರಿ ಎಂತ ಅಂತ ಹೇಳದ? ನೀನು ನೋಡಿದ್ರೆ ಹಿಂಗೆ ಅಂತ ಹೇಳ್ಬೇಡಿ, ಬಾಯ್ ಬಿಡ್ಬೇಡಿ ಅಂದೀಯ. ಮಾತು ದೊಡ್ಡ ಹಸ್ಬೇಕಾರೆ ಸಾಕಾಗಿ ಹೋತ್ ನಂಗೆ ಗೊತ್ತಾನು. ಆಗ್ಲಿ ಪುಣಾತ್ಮ, ಇಷ್ಟಾರು ಇದು ಮಾಡ್ಕಿ ಬಂದ್ರಲ್ಲ, ಈಗ ಮತ್ತಿನ್ಯಾರ ಹತ್ರ ಎಂತ ಹೇಳಕ್ ಹೋಗ್ಬೇಡಿ. ಈಗ ನಾಗಪ್ಪ ನಾಳೆ ಬಂದ್ಕೊಂಡು ಎಂತಾರು ಒಂಚೂರು ಹಂಗೆ ಹಿಂಗೆ ನಂಗೆ ಔಷಧಿ ಹೊಡಿಯಕ್ಕೆ ಬರೋಕ್ಕಾಗಲ್ಲ, ಕೊನೆ ತೆಗಿಯಕ್ಕೆ ಬರೋಕ್ಕಾಗಲ್ಲ ಅಂದಕ್ಕೂ ಹೆತ್ತರಿ ನಾನು ಅವತ್ತು ನಿನ್ನ ಹೆಂಡ್ತಿಗೆ ಹಂಗೆ ಮಾಡ್ಕಿ ಬಂದ್ಕೊಟ್ಟಿದ್ದೆ, ಹಿಂಗೆ ಮಾಡ್ಕಿ ಬಂದ್ಕೊಟ್ಟಿದ್ದೆ, ಸಕಾರ ಶಬ್ದ ಹೇಳಂಗಿಲ್ಲ. ಈಗಲೇ ಹೇಳಿನ ಮತ್ತೆ. ಇಲ್ಲಪ್ಪ, ನಾನೆಂತ ಹೇಳಕ್ಕೋತೀನಿ, ನಾನೇನು ಹೊಟ್ಟಿಗೆ ಅನ್ನ ತಿನ್ನಲ್ಲ. ಎಲ್ಲ ಈಗ ನೀ ಹೇಳಿನ ಕಲಿಬೇಕೇನು ಮಾತಾಡೋದು ನೋಡಿದ್ರೆ. ನೋಡಿ ಈಗ ಉಣ್ಣಕ್ಕೆ ಅಂತ ಎಷ್ಟೊತ್ತಿಗೆ ಮಗ ಸೊಸೆ ಎಷ್ಟೊತ್ತಿಗೆ ಬರೋರಂತೆ? ಎಷ್ಟು ಹೊತ್ತಿಗಾರೋ ಬಂದ್ಕೊಂಡ್ಲಿ. ಈಗ ಹೋಗ್ಯಾರೆ ಅಲ್ಲೇ ಅಂತ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಬರ್ತಾರೆ. ಆಕೆಂತ ಮುಂಚೆ ಬರಕ್ಕೋತಾರ? ಈಗ ಬರ್ತೀವಿ ಅಂದ್ರೆ ಈ ಹುಡುಗರು ಕೇಳ್ತವ. ನೀವು ಬಲಿ ನೀವು ಮಳೆಯಲ್ಲಿ ಕೂತ್ಕೊಂಡು ಎಂತ ಮಾಡ್ತಾರ ಏನು ಹೇಳಿದ್ರೆ ಮತ್ತೆ ಅದಕ್ಕೆ ಒಂದು ಸಿಟ್ಟು ಬರ್ತದೆ. ವರ್ಷಕ್ಕೊಂದ್ಸತಿ ಹೋಗೋದು, ಅದಕ್ಕೂ ಅಡ್ಗಾಲ್ ಹಾಕ್ತೀರಿ ಅಂತಾರೆ. ಅದಕ್ಕೆ ನಾನು ಏನು ಹೇಳಕ್ ಹೋಗ್ಲ, ಏನಾರು ಮಾಡ್ಕೊಳ್ಳಿ ಅಂತ. ಅಲ್ಲ ಭಾರತೆ, ಇಲ್ಲೊಂಚೂರು ಅಲೇಸಿಲ್ಲ. ನೀ ಇದು ಗೊತ್ತಿರೋದು ಹೆಂಗೆ ಯಾರು ಹೇಳ್ಬೇಕಲ್ಲ. ನಂಗೂ ಈಗಲ್ಲೇ ಹಾದಿ ಮೇಲೆ ಬರೋಷ್ಟೊತ್ತಿಗೆ ಗೊತ್ತಾಗಿದ್ದು. ಮತ್ತು ನೀವಾಗೇಸಿಗೆ ಪುಂಡಿ ಇಟ್ಟಾರಂತೆ. ಅವನೊಂದು ಯಾಕೆ ಹೆಂಗೆ ಮಾಡ್ತಾನ ಏನ ಎಂತ ಎಂತ ಸ್ವಲ್ಪ ಸುಸೂತ್ರ ಹೇಳಿ ನೋಡೋಣ. ಪುಂಡಿ ಇಟ್ಟದಂತೆ, ಎಂತ ಪುಂಡಿ ಇಡೋದ? ಕಂಡರ್ ಮನೆ ಸುದ್ದಿ ಅಂದ್ಬಿಟ್ರೆ ನಿಮಗೆ ಬಹಳ ಸರ ಮಾತಾಡೋಕ್ಕೆ. ಆ ಮಗು ಪಾಪ ಬಾಣ್ತಿ ಅಲ್ಲದೆ ಎಷ್ಟು ಜ್ಞಾನ ಮಾಡ್ತದ, ಏನು ಮಾಡ್ತದ? ಇವ ಕುಣಿ ಹಾಕಕ್ಕೆ ಒಂದು ಸುಸೂತ್ರ ಇರೋಕ್ಕಾಗದೆ ಎಂತಕ್ಕಾಗಂತೆ, ಎಲ್ಲಂತೆ? ಇಲ್ಲಪ್ಪ, ಸರಂತೆ ಅಂತ ಯಾರು ಬೇರೆ ಹತ್ರ ಹೇಳಕ್ಕೋದ್ನ? ಅಲ್ಲಿ ಎಲ್ಲ ಮಾತಾಡ್ತಾನೆ ಇದ್ದಾಗ ಒಂಚೂರು ಅಲೇಸ್ಕೊಂಡಿದ್ ಬಿಟ್ರೆ ಕತ್ಲೆ ಇತ್ತಲ್ಲ, ನಾನು ಇತ್ತಿದ್ದು ಗೊತ್ತಾಗ್ತಿರ್ಲ. ಸುಮ್ಮನೆ ನಿಂತ್ಕೊಂಡು ಅಲೇಸ್ಕೊಂಡೆ ಎಲ್ಲ ಅವ್ರಿಗವ್ರೆ ಮಾತಾಡ್ಕಿತ್ತಿದ್ರಪ್ಪ. ಇವನಿಗೆ ಅಂತಕ್ಕೆ ಬೇಕಿತ್ತು ಅದಕ್ಕೆ ಪ್ರಸಂಗ, ಅವ್ರವ್ರು ಎಂಥವ್ರು ಮಾಡ್ಕಿತ್ತಿದ್ರು, ಇವ್ ಯಾಕೆ ಹೋಗ್ಬೇಕಿತ್ತ ಅಂತಿದ್ರು. ಯಾರ ಮೂರನೇರು ಯಾರ ಯಾಜ ಮಾಡ್ಕೊಂಡಷ್ಟೊತ್ತಿಗೆ ಇವ್ ಹೊಕ್ಕೊಂಡು ಹಂಗಲ್ಲ ಹಿಂಗೆ ನಮ್ಮ ಕಡೆವ ಇವನಿಗೆ ಯಾಕೆ ಹಿಂಗೆ ಹೇಳ್ತೀರಿ ನೀವು, ಹಂಗೆ ಹಿಂಗೆ ತಪ್ಪತ್ತಾರ ಮಾತಾಡಕ್ಕೆ ಹೋಗ್ಯಾನಂತೆ. ಈಗ ಅವನ ಜೊತೆ ಇವನಿಗೆ ಹಾಕ್ಯಂಡು ಸಮ ಇಕ್ಕ್ಯಾರಂತೆ. ದುಃಖೆಡ್ಗ್ಯಾರ ಏನೋ ಮಾಡಿ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅಂದಿದ್ರಪ್ಪ. ಅವನ ಅಪ್ಪನೂ ಎಲ್ಲ ಬಂದ್ರಂತೆ. ಯಾರೋ ಒಬ್ಬ ಕೆಲಸದವ ಅದಾನಂತಲ್ಲ, ಕೆಲಸದವ ಅಪ್ಪ ಬಂದು ಕಡೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತೆ. ಆಸ್ಪತ್ರೆಯಲ್ಲಿ ಇನ್ನು ಏನಾಯ್ತೋ ಗೊತ್ತಿಲ್ಲ, ಒಂದು ದಿವ್ಸ ಇದ್ರು ಅಲ್ಲೇಯ ಅಂತೆಲ್ಲ ಮಾತಾಡ್ತಿದ್ರಪ್ಪ. ಓ, ಆಸ್ಪತ್ರೆಗೆ ಸೇರ್ಸ್ಯಾರಂತ? ಹಂಗ ಸ್ವಲ್ಪ ಊರೇ ಆಗ್ಯದೇನಲ್ಲ. ಏನಂತ ಹೇಳೋದು ಇದಕ್ಕೆ? ಏನು ಬಂತ ಹುಡುಗ್ಗೆ ಅಂತ? ಒಂದಲ್ಲ ಒಂದು ಹಿಂಗಿದ್ದೆ ಎಂತಾರು ಮಾಡ್ತಾ ಹಾಕಿಣದು. ಇದು ಎಲ್ಲಂತೆ ಹಿಂಗೆಲ್ಲ ಆಗಿದ್ದ? ಇಲ್ಲಿ ಪ್ಯಾಟೆಲ್ಲ, ಇಲ್ಲಿ ಮನೆ ಹತ್ರ ಯಾರು ಹೋಗ್ತಾರೆ ಪ್ಯಾಟೆಲ್ಲೇನು? ಎಂತಕ್ಕಾಗಿ ಅಂತ ಗೊತ್ತಾಗ್ಲಾ? ನೋಡಲಿ, ಮಾಸ್ ಬರಲ್ಲ ನಿಂಗೆ, ಈಗಷ್ಟೇ ಹೇಳಿನಿ. ಇದು ಯಾರ್ದು ಸುದ್ದಿ ಹೋಗಿ ಅವನಿಗಿದ್ದಾಗಿದ್ದಂತೆ ಅಂತ ಮತ್ತೆ ಅಂತಕ್ಕಂತೆ ಮಾತಾಡ್ತಿ ಮರತ್ತೆ. ಮನೆ ಹತ್ರ ಎಲ್ಲ ಆಗಕ್ಕೇನಿದ? ಮನೆಯಲ್ಲೂ ಅಲ್ಲ, ಪ್ಯಾಟೆಲ್ಲೂ ಅಲ್ಲ. ಇದರಿಂದಲ್ಲಿ ಗಲಾಟೆ ಆದರೆ ಮತ್ತೆಲ್ಲ ಆಗ್ತದೆ. ಗಣಪತಿ ಕೂರಿಸ್ತಲ್ಲಿ ಅಲ್ಲೇ ಏನೋ ಫಂಕ್ಷನ್ ಆಗ್ತಿತ್ತಲ್ಲ, ಅವಾಗಲೇ ಮತ್ತೆಂತ? ಓ, ಗಣಪತಿ ಕೂಸ್ತಲಾಗಿದ್ದಂತನ? ಹೋಗದೆ ಒಂಥರ ಮಾತಪ್ಪು ಎಲ್ಲ ಏನು ಚದುರ ಆಗಿರ್ತಾರೆ. ಒಬ್ರು ಹೇಳಿದ್ದು ಒಬ್ರಿಗೆ ಕೇಳ್ತದ ಮತ್ತೆಂತಾರ? ಬ್ಯಾಡಿತ್ತು, ಹೋಗ್ಲತ್ತು ಹೋಗಿ ನೋಡ್ಕಿ ಬಂದಿದ್ರೆ ಆತಿತ್ತು. ಹೇಳ್ದಾರ ಮಾತು ಕೇಳ್ತಾರನ? ಆದ್ರೆ ಹೇಳಿನಿ ಎಂತಾರು ತಿಳ್ಕೊಂಡ್ಲಿ ಅಂತ ಪಕ್ಕನ ಬಲ್ಲಿ ಅಂದಿನಿ. ಇಷ್ಟೊತ್ತಾದ್ರೂ ಪತಿಕಿಲ್ಲ. ಬಂದ್ರೆ ಎಂಥದ್ದು ನೋಡ್ತೀನಿ ತಡೀರಿ. ಸುಮುಖತ್ಕ ಯಾರೇ ಒಬ್ರೊಬ್ರು ಹಂಗೆ ಮಾಡ್ಕೊಂಡ್ರು ಅಂದ್ರೆ ಅಲ್ಲಿ ಇದ್ದವರೆಲ್ಲ ಹಿಂಗೆ ಮಾಡ್ತಾರ? ಹಂಗಂತೇಳಿ ಹೋಗೋದೇ ತಪ್ಪ ಅವ್ರ ಮನೆ. ಇದಕ್ಕೆ ಗೊತ್ತು, ನಿನ್ನ ಮಗ ಹಂಗೆಲ್ಲ ಏನು ಯಾರ ಸುದ್ದಿ ಹೋಗೋಮಲ್ಲ, ಬರ್ತಾರೆ.
ಹಂಗೆ ಪಕ್ಕನ್ ಬರೋಕ ಚಂದಕ್ಕೆ ಅಂತ ಹೋಗ್ಬೇಕ ಫಂಕ್ಷನ್ ಎಲ್ಲ ಇರಷ್ಟೊತ್ತಿಗೆ ನೀ ನಡಿ ನೀನು ಮಾಡೋ ಕೆಲಸ ಮಾಡು. ಬಂದ್ರೆ ಬರ್ತಾರೆ, ಇಲ್ಲಿ ತನಕ ಬಂದ್ರೆ ಒಳಗೆ ಬರಲ್ಲನ, ಮತ್ತೊಂದು ಸತಿ ಹೋಗಿ ನೋಡೋದೊಂದೇ ಅಂತ. ಏನೋ ಒಂದು ಹಲವಂಗ ಮಾಡ್ತೀಯ, ನಡಿಪುಣ ಹತ್ಕಿದ್ದೆ. ಏನಪ್ಪ ಇಷ್ಟ ಕತ್ಲೆ ಮೇಲೆ ಬರೋದು ಹೆಂಗೆ? ಮಳೆ ಅಂದ್ರೆ ಈ ನಮ್ನಿ ಹೊಡಿತಾ ಇದೆ. ಮಳೆ ಅಂತ ನಿಂಗೆ ಒಬ್ಳಿಗೆ ಗೊತ್ತಾಗದು, ಬಾಕಿದ್ದವ್ರಿಗೆ ಗೊತ್ತಾಗ್ತದನ್ನ. ಎಂತಕ್ಕೆ ಇಷ್ಟೊತ್ತಿನ ಮೇಲೆ ನಡ್ಕೊ ಬರೋಕೆ ಕೂರ್ತಾರೆ ನಿನ್ ಮಗ ಸೊಸೆ ಮೊಮ್ಮಕ್ಕಳು ಅಂತ. ಅಯ್ಯೋ ಅನಿಲ್ ಹಿಡ್ದು ಕಾರ್ ತಗೋ ಬಂದಾನೆ, ಮಾತಾಡ್ತಿದ್ರು ಫೋನಲ್ಲಿ, ಅಲೆಸಿದ್ದೆ ನಾನು. ಅವನಪ್ಪ ಅವನು ಬತ್ತಾರಂತೆ, ಹೋಗ ಹಿಂಗೆ ಕಾರಲ್ಲಿ ಬಿಟ್ಟು ಹೋಗ್ತಾನೆ. ಅದ ಇರೋದ ಮೇಲೆ ಹೋಗ್ಯಾರೆ. ಹಂಗೆ ಮತ್ತೆ ನಿನ್ನ ಸೊಸೆ ನಡ್ಕೊಂಡು ಹೋಗೋದಾದ್ರು ಹೋತಿರ್ಲ ಅದು. ಹಂಗಾರೆ ಚಿಂತೆಕಿಲ್ಲ, ಬರ್ತಾರೆ. ನಾನು ಈ ಮಳೇಲಿ ಹೆಂಗೆ ನಡ್ಕೊ ಬರ್ತಾರೆ ಅಂತ ನೋಡಿದೆ. ಮಗ ಸೊಸೆ ಮೊಮ್ಮಕ್ಕಳು ಅಂದ್ರೆ ಮಳೇಲಿ ಹೆಂಗೆ ಹೋಗ್ತಾರೆ ಅಂತ ಎತ್ತೆ. ಈಗ ನಾನು ಹೋಗಿ ಹೆಂಗೆ ಬರ್ತೀನಿ ಅಂತ ಅದನ್ನ ಜ್ಞಾನ ಮಾಡ್ದ ನೀನು. ಆಲ ಮತ್ ನೋಡಿ ನೀವು ಹೇಳ್ತೀರಲ್ಲ ಹೆಗಡ್ತಿ ಹೊಡ್ತಾ. ನಾನೇನು ಹೋಗಿ ಕೊಟ್ಬಲ್ಲಿ ಅಂತ ಕಳಿಸಿದೆ. ಸ್ವಲ್ಪ ದೂರ ಆಗ್ತದನ್ರಿ ನಮ್ಮ ಮನೆಯಿಂದ ಅಲ್ಲಿಗೆ. ಇಲ್ಲೇ ಇರೋದಾದ್ರೂ ಹೌದು ಹತ್ರ ಅಂತ ಆಯತಿ ಇಲ್ಲ. ನಾವು ವಯಸ್ಸದು ಮಳೆಯಲ್ಲೇ ನಡ್ಕೊ ಬಂದೀನಿ. ಈಗ ಮಗ ಸೊಸೆ ಎತ್ತೆ. ನೀವು ಹೋಗಲ್ಲ ಅಂದ್ರೆ ಗಣಪತಿ ನೋಡೋಕ್ಕೆ ಅಂತ ಹೋಗ್ಬೇಕು ಹಿಂದೆ ಹೋಗೋಣ ಅಂತ ಮಾಡಿದ್ರೆ ನಮ್ಮ ಮನೆ ಹೆಗ್ಗಿಡ್ತೇವಳಿ ಹಿಂಗೆ ಹೇಳ್ತಲ್ಲ. ಅವ್ರ ಹತ್ಲಕ್ಕೆ ಹೋದಕ್ಕೂ ನೀವು ಇತ್ಲಕ್ಕೆ ಹೋಗಿ ಅಂತಲ್ಲ, ಹಂಗಾಗಿ ಸುಮ್ಮನೆ ಹಾಕಿಂಡೆ. ನಾಳೆಗೆ ಹೋಗ್ತೀನಿ, ನಾಳೆಗೂ ಇಡ್ತಾರೆ. ನೋಡ್ಬೇಕು ನಮ್ಮ ಮನೆ ಹೆಗ್ಗಿಡ್ತಿ ಬರ್ತದ ಎಂತ ಅಂತ. ನಿಮ್ಮ ಕಡೆ ಎಲ್ಲ ಗಣಪತಿ ಬಿಟ್ಟ ಆತ?